ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ನಾಗಲಾವಿ ಗ್ರಾಮದ ಗ್ರಾಮಸ್ಥರು ಆಕ್ರೋಶಗೊಂಡಿರ್ತಕ್ಕಂಥ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ. ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಬಂದು ನಮಗೆ ಅನ್ಯಾಯವಾಗಿದೆ, ನಮ್ಮ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಅನ್ನುವಂತಹ ಆಪಾದನೆಯನ್ನು ಮಾಡಿ ಸಾಕಷ್ಟು ರೈತರು ಕೂಡ ಒಂದು ತಹಶೀಲ್ದಾರ್ ಕಚೇರಿಗೆ ಬಂದಿರತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಮತ್ತು ಅವರು ಏನು ಮಾತನಾಡಿದ್ದಾರೆ, ಅವರ ಅಳಲು ಏನು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಅವರೆಲ್ಲ ಏನು ಮಾತಾಡಿದ್ದಾರೆ ಅಂತ. ಒಂದು ಏನು ಸ್ಥಳದಲ್ಲಿ ಆಗಿರ್ತಕ್ಕಂಥ ಒಂದು ಏನು ಹೊಲದ ಸರ್ವೆ ನಡೆದಾಗ ಒಂದು ಗಲಾಟೆ ಆಗಿತ್ತು. ಆ ಗಲಾಟೆಯ ಘಟನಾವಳಿಗಳನ್ನು ಪ್ರತ್ಯೇಕದರ್ಶಿ ಅಲ್ಲಿ ಇದ್ದಂಥ ಒಂದು ಹೊಲದ ಮಾಲೀಕರು ಕೂಡ ತಮ್ಮ ಅಳಲನ್ನು ತೋಡಲಿಕ್ಕೆ ನಮ್ಮಲ್ಲಿ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರ ಹೆಸರು ಏನು, ಯಾಕೆ ಬಂದಿದ್ದಾರೆ ಅನ್ನೋದು ಕೇಳೋಣ. ಏನಾಯ್ತು ಸರ್ ನಿಮಗೆ? ನಾವು ಸ್ವಲ್ಪ ಹೊಲ ಮಾಡ್ಕೊತ ಇದ್ದೀವಿ. ಇದ್ದಿದ್ದಾಗ ಅವರು ನಮ್ಮ ಬಾಬಾರ ಇದ್ದಾಗ ಅವ್ರು ಏನೇನು ಮಾಡ್ಯಾರೋ ನಮಗೂ ಗೊತ್ತಿಲ್ಲ. ಆ ಬಳಿಕ ಈಗ ನಾವು ಸಾಗುವಳಿ ಮಾಡಿದಿಂದ ನಮಗೆ ನಮ್ಮ ಅಪ್ಪರು ಕೊಟ್ಟಿದ್ದು ಗೊತ್ತಿಲ್ಲ ನಮಗೆ. ಈಗ ನಾವು ಮಾಡಲಿಂದ್ರೆ ಅವರು ಬಂದು ನಮಗೆ ತಕರಾರು ಕೊಟ್ಟು. ಯಾರು ಬಂದಿದ್ರು ನಿಮ್ಮಲ್ಲಿ? ಇವರು ಚೌಡಪ್ಪ ದಂಡಲ್ಕರ್ ಅವರು ಹಳ್ಯಾರು ಅದು ಕೂಡಿ ಬಂದಿದ್ರು. ಅವ್ರು ಏನು ಮಾಡಿದ್ರು ನಿಮಗೆ ಬಂದು ಅಲ್ಲಿ ನಮ್ಮ ಇದಕ್ಕೆ ತಕರಾರು ಕೊಟ್ಟರೆ ನಾವು 64 ಸರ್ವೆ ನಂಬರ್ಗೆ ತಕರಾರು ಕೊಡ್ತೇವೆ ಅಂತೇಳಿ ನಮಗೆ ಹೇಳಿದ್ದಾರೆ. ತಕರಾರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ತಕರಾರು ಕೊಡ್ತಾರಂತೆ? ಅದೇ ಇದಕ್ಕೆ ತಕರಾರು ಕೊಟ್ಟಾರ ಅವರು. ನೀವು ಕೊಟ್ಟಿರಿ, ನಿಮ್ಮ ಮಗ ಅದು ಕೊಟ್ಟಾರ, ಅದರ ಸಂಬಂಧ ನಾವು ಅದಲ್ಲಿ ತಕರಾರು ಕೊಡ್ತೇವೆ ಅಂತೇಳಿ ಆ ಸರ್ವೆ ನಂಬರ್ಗೂ ತಕರಾರು ಕೊಡಾಕ ಇದು ಮಾಡ್ಯಾರ. ಈಗ ಅದಕ್ಕೆ ನಿಮಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ತಾಲೂಕಾ ದಂಡಾಧಿಕಾರಿ ಮನವಿ ಸಲ್ಲಿಸ್ಲಿಕ್ಕೆ ಬಂದಿರಿ? ಹೌದ್ರಿ, ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಏನು ನಿಮ್ಮ ಹೆಸರು ಇನ್ನೊಂದ್ಸರಿ ಹೇಳಿ. ಬಸವರಾಜ್ ರೀ. ಎಲ್ಲಿ, ಯಾವ ಊರು ನಿಮ್ಮದು? ಓಕೆ ನಾಗಲಾವಿ ಗ್ರಾಮದ 54 ಸರ್ವೆ ನಂಬರ್ 73 ಇಲ್ಲಿವರೆಗೆ ನಮ್ಮ ಅಜ್ಜರ ಸಾಗುವಳಿ ಮಾಡ್ಕೊಂಡು ಬಂದಾರೆ. ಆದ ಕಾರಣ ನಾವು ಈಗ ತಹಶೀಲ್ದಾರ್ಗೆ ಒಂದು ಮನವಿ ಕೊಡತ್ತೀವಿ. ಈಗ 2004ರಿಂದ ಪೊಗಳ ಎಂಟ್ರಿ ಆಗಿ ಒಬ್ಬರು ನಮ್ಮ ಹೊಲ ಕಬ್ಜಾ ಹೊಡಿಬೇಕಂತ ಬಂದಾರ. ಅವ್ರನ್ನ ಎದೋ ಪ್ರಸಿದ್ಧವಾಗಿ ಅವ್ರನ್ನ ತೆಗಿಬೇಕಂತ ನಾವು ಮನವಿ ಕೊಡಾಕಿದ್ದೇವೆ. ಈ ಹೊಲದ 54 ಸರ್ವೆ ನಂಬರ್ದು ಕೋರ್ಟ್ನಾಗ ಕೇಸ್ ಐತಿ. ಇದನ್ನ ಹೊಲ ಈಗ ಸರ್ವೆ ಮಾಡಿ ಗೌರ್ಮೆಂಟ್ದವರು ಮೊನ್ನೆ ಬಂದಿದ್ರೆ ನಾವು ತಕರಾರನ್ನು ಕೊಟ್ಟೇವೆ. ಈಗ ಕೋರ್ಟ್ನಾಗ ಕೇಸ್ ಇದ್ದಕ್ಕೆ ಇದನ್ನೆಲ್ಲ ಸ್ಟಾಪ್ ಇಡ್ಬೇಕಂತ ಮನವಿ ಕೊಡಾಕ